ಹಾಲೆಲೂಯ! ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭಗಳು. ಗುಡ್ ಮಾರ್ನಿಂಗ್. ಬೆಳಗಾಯ್ತು ಪ್ರಿಯರೇ, 7 ಗಂಟೆ ಆಯಿತು. ನೀವು ಇಂಡಿಯಾದಲ್ಲಿದ್ದೀರೋ ಬೇರೆ ದೇಶದಲ್ಲಿದ್ದೀರೋ? ಬೇರೆ ದೇಶದಲ್ಲಿರುವುದಾದರೆ ಇದು ಉದಯವಾಗಲಿ, ಮಧ್ಯಾಹ್ನವಾಗಲಿ, ಸಾಯಂಕಾಲವಾಗಲಿ, ಅರ್ಲಿ ಮಾರ್ನಿಂಗ್ ಆಗಲಿ, ಮಧ್ಯರಾತ್ರಿ ಆಗಲಿ, ಹೀಗೆ ಯಾವುದೇ ಸಮಯವಾಗಲಿ ನಿಮ್ಮಲ್ಲಿ ಅನೇಕರು ಈ ಕಾರ್ಯಕ್ರಮ ತಪ್ಪದೆ ವೀಕ್ಷಿಸುತ್ತಾ ಇರುವುದಕ್ಕಾಗಿ ದೇವರನ್ನು ಸ್ತುತಿಸುತ್ತೇನೆ. ತಡ ಮಾಡಿ ಮಲಗೋದು, ತಡ ಮಾಡಿ ಎದ್ದೇಳೋದು ಎಲ್ಲ ಸ್ಥಳಗಳಲ್ಲಿ ರೂಢಿಯಾಗ್ಬಿಟ್ಟಿದೆ. ಎದ್ದ ತಕ್ಷಣವೇ ಕರ್ತನ ನಾಮ ಸ್ಮರಣೆಯನ್ನು ಮರೆತು ಹೋಗ್ತಿದ್ದೇವೆ. ಎದ್ದ ತಕ್ಷಣವೇ ಅವಸರದಲ್ಲಿ ಕೆಲಸ ಅನ್ನುತ್ತೇವೆ, ಉದ್ಯೋಗ ಅನ್ನುತ್ತೇವೆ, ಮಕ್ಕಳಿಗೆ ಸ್ಕೂಲ್ಗೆ ಕಳಿಸ್ತೇವೆ, ಕೆಲಸ ಅನ್ನುತ್ತೇವೆ. ಆದರೆ ದೇವರೊಂದಿಗೆ ಕಳೆಯುವಂತಹ ಪ್ರತಿ ದಿನ ಆಶೀರ್ವದಿಸಲ್ಪಡುತ್ತದೆ. ಚಿಕ್ಕ ಪ್ರಾರ್ಥನೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ನಮ್ಮ ಮೊದಲ ಸಮಯ ನಿಮಗೆ ಕೊಡಬೇಕೆಂದು, ದಿನವಿಡೀ ಆಶೀರ್ವದಿಸಲ್ಪಟ್ಟು ಬದುಕಿನಲ್ಲೆಲ್ಲ ಆಶೀರ್ವಾದ ಹೊಂದುವ ಹಾಗೆ ಆಧ್ಯಾತ್ಮಿಕ ಬಲವನ್ನು ಹೊಂದಿಕೊಳ್ಳಬೇಕೆಂದು ನಾವು ಆಶಿಸುತ್ತಿದ್ದೇವೆ. ಈ ಸಮಯವನ್ನು ಆಶೀರ್ವದಿಸಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ದೇವರಿಗೆ ಸ್ತೋತ್ರ. ಈ ದಿನ ಶುಕ್ರವಾರ ಪ್ರಿಯರೇ, ನಿಮ್ಮ ಸಭೆಗಳಲ್ಲಿ ಉಪವಾಸ ಪ್ರಾರ್ಥನೆ ಇದೆಯಾ? ಹೋಗಿ ಪಾಲ್ಗೊಳ್ಳಿರಿ. ಬಹಳಷ್ಟು ಸಾರಿ ನಮ್ಮ ಜೀವಿತದಲ್ಲಿ ನಮ್ಮ ಕನ್ನಡಿಗರಿಗೆ ಹೆಚ್ಚು ಮುಜುಗರ ಆಗ್ತದಂತೆ. ಈ ಮುಜುಗರ ಹೆಚ್ಚಿರುತ್ತಂತೆ ನಮಗೆ. ಅಂದರೆ ಹೇಳಬೇಕಾಗಿರುವುದನ್ನು ಹೇಳಲಾರದೆ ನಾವು ಸ್ವಲ್ಪ ಮಾತನ್ನು ನುಂಗುತ್ತಿರ್ತೇವೆ. ಹಸಿವೆಯಾಗ್ತಿದೆ, ಊಟ ಬಡಿಸಿ ಎಂದು ಕೇಳುವುದರಲ್ಲಿ ಕೂಡ ಮುಜುಗರ ಪಡ್ತಾರೆ. ಹೊರದೇಶದಲ್ಲಿ ಎಲ್ಲರೂ ಕೂತ್ಕೊಂಡು ಒಂದು ಪಾರ್ಟಿ ಮಾಡಬೇಕೆಂದುಕೊಂಡಿರುವಾಗ ನಿಮಗೇನು ಬೇಕು, ನಿಮಗೇನು ಬೇಕು ಅಂದಾಗ ನಮ್ಮ ಕನ್ನಡಿಗರಲ್ಲಿ ಕೆಲವರು ಬೇಡ ಬಿಡಿ, ಬೇಡ ಬಿಡಿ ಅನ್ನುತ್ತಾರೆ. 1-2 ಸಾರಿ ಕೇಳಿದ ನಂತರ ಅವರು ಸುಮ್ಮನೆ ಇದ್ದಾಗ ಬೇರೆ ಎಲ್ಲರೂ ತಂದುಕೊಂಡು ತಿನ್ನುತ್ತಿರುವಾಗ ಇವರು ಸುಮ್ಮನೆ ಕೂತ್ಕೊಂಡು ನೋಡ್ತಾ ಇರ್ತಾರೆ. ನಮ್ಮ ಭಾವನೆ ಹೇಗಿರುತ್ತೆ ಅಂದರೆ, ಬೇಡ ಅಂದರೆ ಅಯ್ಯೋ ತಿನ್ನಿರಿ, ಪರವಾಗಿಲ್ಲ, ಸ್ವಲ್ಪ ತಗೊಳ್ರಿ, ಸ್ವಲ್ಪ ತಿನ್ರಿ, ಸ್ವಲ್ಪ ತಿನ್ರಿ, ಹೋಗ್ಲಿ ಇದನ್ನು ತಿನ್ರಿ, ಅದನ್ನು ತಿನ್ರಿ ಎಂದು ಬೇಡಿಕೊಳ್ಬೇಕು. ನಿಮಗಂತಹ ಬುದ್ಧಿ ಇದೆಯಾ? ಬೇಡಿಸಿಕೊಳ್ಳುವಂತಹ ಬುದ್ಧಿ ಇದೆಯಾ? ಎದಕ್ಕಾಗಿ ಬೇಡಿಸಿಕೊಳ್ಬೇಕು ಹೇಳಿ? ಎಸ್ ಅಂದರೆ ಎಸ್, ನೋ ಅಂದರೆ ನೋ ಎಂದು ಬೈಬಲ್ ಹೇಳ್ತದಲ್ಲವೇ? ದೇವರ ವಾಕ್ಯ ಹೇಳುತ್ತೆ ಅಲ್ಲವೇ? ಬೇಕಾದರೆ ಬೇಕು ಅಂತ ಹೇಳಿ, ಬೇಡವಾದರೆ ಬೇಡ ಅಂತ ಹೇಳ್ರಿ. ಆದರೆ ಈ ದಿನ ಬಹಳಷ್ಟು ಜನರಿಗೆ ಮುಜುಗರ ಇದೆ. ಸರಿ, ಇಂತಹ ಊಟದ ವಿಷಯದಲ್ಲಾಗಲಿ ಇನ್ನು ಬೇರೆ ವಿಷಯಗಳಲ್ಲಾಗಲಿ ಮುಜುಗರ ಪಡುವುದರಿಂದ ದೊಡ್ಡ ನಷ್ಟವೇನೂ ಇರಬಹುದೇನೋ, ಆದರೆ ಒಂದು ರೀತಿ ದೊಡ್ಡ ನಷ್ಟವೇ ಇರಬಹುದೇನೋ. ಆದರೆ ಪಾಪದ ವಿಷಯ ಬಂದ ಕೂಡಲೇ ನಾವು ಸ್ವಲ್ಪವೂ ಕೂಡ ಕಾಂಪ್ರಮೈಸ್ ಆಗಬಾರ್ದು ಪ್ರಿಯರೇ. ದೇವರ ಕಾರ್ಯಗಳ ವಿಷಯದಲ್ಲಿ, ದೇವರ ಸಂಗತಿಗಳ ವಿಷಯದಲ್ಲಿ ನಾವು ಸ್ವಲ್ಪವೂ ಕೂಡ ನಿರ್ಲಕ್ಷ್ಯರಾಗಿರಬಾರದು. ಅಷ್ಟೇ ಅಲ್ಲ, ಪ್ರತಿಯೊಬ್ಬ ಕ್ರೈಸ್ತನು, ವಿಶ್ವಾಸಿ ಒಂದು ಮಾತನ್ನು ಕಲಿಯಬೇಕು. ಏನೆಂದು ಹೇಳಂತೀರಾ? ಬೇಡ ಎನ್ನುವುದನ್ನು ಕಲಿಯಬೇಕು, ನೋ ಎನ್ನುವುದನ್ನು ಕಲಿಯಬೇಕು. ನೋ ಅನ್ನುವುದು ಕಷ್ಟವೋ ಸುಲಭವೋ? ಅದರಲ್ಲೇನಿದೆ ರೀ, ಬೇಡ ಅನ್ನುವುದೇ ಬಹಳ ಸುಲಭ ಅಂದುಕೊಳ್ಬೋದೇನೋ. ನಿಜವೋ? ಓಕೆ, ನಿಮ್ಮ ಬಳಿಗೆ ಯಾರೋ 10 ಲಕ್ಷ ತಂದು ಈಗ ತಗೊಳ್ರಿ ಅನ್ನುವುದಾದರೆ ಬೇಡ ಎಂದು ಹೇಳಬಲ್ಲಿರೋ? ಯಾಕೆ ಮಾತೇ ಬರಲ್ಲ? ನಿಮ್ಮ ಬಳಿಗೆ ಒಬ್ಬ ಸುಂದರವಾದ ಹುಡುಗಿಯಾಗಲಿ ಹುಡುಗನಾಗಲಿ ಬಂದು ಐ ಲವ್ ಯು ಅನ್ನುವಾಗ ನೋ ಎಂದು ಹೇಳಲಾಗುತ್ತೋ? ಎಷ್ಟೋ ಯೌವನಸ್ಥರು ಈ ದಿನ ಮುಜುಗರಕ್ಕೊಳಗಾಗಿ ಪಾಪದಲ್ಲಿ ಬಿದ್ದು ಜೀವಿತ ಗೊಂದಲಗೊಳಿಸಿಕೊಳ್ತಿದ್ದಾರೆ. ಯಾರಾದರೂ ನಿಮ್ಮ ಮುಂದೆ ನಿಮಗೆ ಬಹಳ ಇಷ್ಟವಾದ ಆಹಾರ ಇಟ್ಟು, ಈ ಬಿರಿಯಾನಿ ನಿಮಗೋಸ್ಕರವೇ ತಂದಿದ್ದೇನೆ ತಿನ್ನಿರಿ ಅನ್ನುವುದಾದರೆ ನೋ ಎಂದು ಹೇಳಬಲ್ಲಿರೋ? ಅಲ್ಪ ಸ್ವಲ್ಪ ಅನ್ನೋದು ಸುಲಭವೇನೋ, ಆದರೆ ನೋ ಅನ್ನುವುದು ಕಷ್ಟಪ್ರಿಯರೇ. ಆದರೆ ಪ್ರತಿ ದೇವರ ಮಕ್ಕಳು ಕಲಿತುಕೊಳ್ಳಬೇಕು. ಪಾಪಕ್ಕೆ, ಅಕ್ರಮಕ್ಕೆ, ಅನ್ಯಾಯಕ್ಕೆ, ತಪ್ಪು ವಿಷಯಗಳಿಗೆ ಖಂಡಿತವಾಗಿಯೂ ನೋ ಎಂದು ಹೇಳಬೇಕು. ನನ್ನಿಂದ ಆಗಲ್ಲ, ನನಗೆ ಬೇಡ, ನಾನು ಕುಡಿಯಲ್ಲ, ನಾನು ತಿನ್ನಲ್ಲ, ನಾನಿಲ್ಲಿರಲ್ಲ, ನಾನು ಇದನ್ನು ಮಾಡಲ್ಲ ಎಂದು ಹೇಳುವುದನ್ನು ಕಲಿತುಕೊಳ್ಳಿ. ಆಗ ನಿಮ್ಮ ಹೃದಯ ಶುದ್ಧಿಯನ್ನು ಕಾಪಾಡಿಕೊಳ್ತೀರಿ. ಬೈಬಲ್ನಲ್ಲಿ ದಾನಿಯೇಲನೆಂಬ ಭಕ್ತನಿದ್ದಾನೆ. ನೆಬೂಕದ್ನೆಚ್ಚರ್ ಎಂಬ ರಾಜ ಅವನಿಗೆ ಬಂದಿಯಾಳನಾಗಿ ತಂದುಕೊಳ್ತಾನೆ. ಅವನಿಗೆ ತನ್ನ ದೇಶದ ವೇಷ ಭಾಷೆಯನ್ನೆಲ್ಲ ಕಲಿಸುತ್ತಾನೆ. ತನ್ನ ದೇಶದಲ್ಲಿ ತನಗಾಗಿ ಬಳಸಿಕೊಳ್ಳಲು ತೆಗೆದುಕೊಂಡು ಬರ್ತಾನೆ. ಸೊ ಅವರಿಗೆ ಆ ತರಬೇತಿ ಕಾಲದಲ್ಲಿ ರಾಜನ ಸಕಲ ವಿದ್ಯೆ ಕಲಿಸುವಾಗ ರಾಜ ಭೋಜನವೂ ಕೂಡ ಅವರಿಗೆ ಉಚಿತವಾಗಿಯೇ ಕೊಡುವುದಕ್ಕಾಗಿ ಆಶಿಸಿದ.
ಸೊ ಅವರ ಮೇಲೆ ಇನ್ಚಾರ್ಜ್ ಆಗಿರುವವನು ಒಳ್ಳೆ ರಾಜನ ಭೋಜನ ಪದಾರ್ಥಗಳನ್ನೆಲ್ಲ ಬಡಿಸ್ತಾನೆ. ರಾಜಭೋಜನ. ನಮ್ಮ ದೇಶದಲ್ಲಿ ಪಂಚಭಕ್ಷ ಪರಮನ್ನ ಅನ್ನುತ್ತಾರೆ ನೋಡಿ. ಅದು ಒಂಥರ ಬಫೆಟ್ ಆಗಿರುತ್ತೆ. ಬಹಳ ವಿಧವಾದ ಆಹಾರ ಇರುತ್ತೆ. ಮಾಂಸ, ವೈನ್, ವಿಸ್ಕಿ, ಹೀಗೆ ಅನೇಕ ರೀತಿಯ ಮಾಂಸಾಹಾರವಿರುವಂತಹ ಸ್ಥಳ. ಇವೆಲ್ಲ ನೀವು ತಿನ್ನಿರಿ, ಸುಮ್ಮನೆ ತಿನ್ನಬಹುದು, ಫ್ರೀ, ನೋ ಚಾರ್ಜ್. ಆಗ ಕೆಲವು ಯೌವನಸ್ಥರು ಹೌದು ಹೌದು ಅಂತ ಹೇಳಿ ತಿನ್ನುತ್ತಾ ಇದ್ರು. ಆದರೆ ದಾನಿಯೇಲ ಹೇಳ್ತಾನೆ, ನೋ, ಈ ಮಾಂಸಾಹಾರ ನನಗೆ ಬೇಡ, ಈ ದ್ರಾಕ್ಷರಸ ನನಗೆ ಬೇಡ, ಈ ರಾಜಭೋಜನ ನನಗೆ ಬೇಡ, ಈ ಆಡಂಬರದ ಭೋಜನ ನನಗೆ ಬೇಡ, ನನಗೆ ಶಾಕಾಹಾರವೇ ಕೊಡಿರಿ, ಅಷ್ಟು ಸಾಕು. ಅಂದರೆ ಕೇವಲ ಶಾಕಾಹಾರವೇ ತಿನ್ನಬೇಕಾ ಎಂದು ಕೆಲವರು ಅನ್ನುತ್ತಾರೆ. ಅದನ್ನೇ ತಿಂದರೆ ಒಳ್ಳೆಯದು. ನೋಹಾನನ ಕಾಲದಲ್ಲಿ ಪ್ರಳಯ ಬರುವವರೆಗೂ ನಮ್ಮ ಪಿತೃರೆಲ್ಲ ಶಾಕಾಹಾರಿಗಳೇ. ನಿಜ ಪ್ರಿಯರೇ, ಆದಾಮ, ಹವ್ವ, ಅವನ ಜನಾಂಗದವರೆಲ್ಲರೂ ಕೂಡ, ಅವರು ಎಷ್ಟು ಮಂದಿ ಇದ್ದಾರೆಂದು ಆದಿಕಾಂಡ 5ನೇ ಅಧ್ಯಾಯ ಓದ್ ನೋಡಿ. ಆ ಎಲ್ಲಾ ವಂಶದವರೆಲ್ಲ ಶಾಕಾಹಾರಿಗಳೇ ಆಗಿದ್ರು. ಆಮೇಲೆ ಪ್ರಳಯ ಬಂದಾಗ ಭೂಮಿಯ ಮೇಲಿರುವ ಜೀವಿಗಳೆಲ್ಲ ಸತ್ತು ನೀರಿನಿಂದ ತುಂಬಿಕೊಂಡಾಗ, ಗಿಡ ಮರಗಳಿಲ್ಲದಿರುವಾಗ ಒಂದು ಪರ್ಮಿಷನ್ ಅನ್ನು ದೇವರು ಮನುಷ್ಯನಿಗೆ ಕೊಡ್ತಾರೆ. ಯಾಕೆಂದರೆ ಆ ಒಂದು ಕಾಲದಲ್ಲಿ, ನೋಹಾನನ ಕಾಲದಲ್ಲಿ, ಹಡಗಿನಲ್ಲಿ ಬಹಳಷ್ಟು ಪಕ್ಷಿಗಳು, ಪ್ರಾಣಿಗಳು ಇರುವುದರಿಂದ ನೀವು ರಕ್ತವನ್ನು ಸುಟ್ಟು ಆ ಮಾಂಸವನ್ನು ತಿನ್ನಿರಿ ಅಂದಿದ್ದಾರೆ ಅಷ್ಟೇ. ಯಾಕೆಂದರೆ ರಕ್ತದಲ್ಲಿ ಪ್ರಾಣ ಇದೆ. ರಕ್ತ ಸುಡೀರಿ ಅನ್ನುತ್ತಾರೆ, ಯಾಕೆಂದರೆ ರಕ್ತದಲ್ಲಿ ಇನ್ಫೆಕ್ಷನ್ ಇರುತ್ತೆ. ಈ ದಿನಗಳಲ್ಲಿ ಈ ಒಂದು ಮಾಂಸದ ವಿಷಯದಲ್ಲಿ ನೋಡುವಾಗ, ಕೋಳಿಯನ್ನು ಕೊಯ್ದು ರಕ್ತದಲ್ಲಿ ಹಾಗೆಯೇ ಇಟ್ಟು ಆ ರಕ್ತ ತೊಳೆಯಲಾರದೆ ರಕ್ತ ಸಮೇತ ತಿನ್ನುವುದರಿಂದ ಅನೇಕ ವಿಧವಾದ ರೋಗಗಳು, ಅನೇಕ ವಿಧವಾದ ಇನ್ಫೆಕ್ಷನ್ಸ್ಗಳು ಮನುಷ್ಯರಿಗೆ ಬರ್ತಿವೆ. ನಮಗೆ ದೇಹದಲ್ಲಿ ಒಂದು ರೋಗ ಇರುವಾಗ ಯಾವುದರ ಪರೀಕ್ಷೆ ಮಾಡ್ತಾರೆ? ರಕ್ತ ಪರೀಕ್ಷೆ ಮಾಡ್ತಾರೆ. ಯಾಕೆಂದರೆ ಅದರಲ್ಲೇ ಇನ್ಫೆಕ್ಷನ್ ಕಾಣಿಸುತ್ತೆ. ರಕ್ತ ತೊಳೆದು ಮಾಂಸ ತಿನ್ನುವುದಾದರೆ ಯಾವ ಇನ್ಫೆಕ್ಷನ್ ನಮಗಾಗಲ್ಲ. ದೇವರು ನಂತರ ತಿನ್ನು ಅನ್ನುತ್ತಾರೆ. ನಿಷಿದ್ಧವಾದದ್ದು ಇದು ತಿನ್ನಬೇಕು, ಇದನ್ನು ಬೇಡ. ಅದಕ್ಕೆ ಅನೇಕ ಕಾರಣಗಳಿವೆ. ಸೈಂಟಿಫಿಕಲಿ ಅದನ್ನು ಪ್ರೂವ್ ಮಾಡಿದ್ದಾರೆ. ಯಾಜಕ ಕಾಂಡದಲ್ಲಿ ಈ ವಿಷಯಗಳು ಬಹಳಷ್ಟಿವೆ. ನಂತರ ನೀವು ಓದ್ ನೋಡಿ. ಆದರೆ ದಾನಿಯೇಲ ಒಬ್ಬ ಯವನಸ್ಥನಾಗಿ ನನಗೆ ಈ ಮಾಂಸಾಹಾರ ಬೇಡ ಅನ್ನುತ್ತಾನೆ, ನನಗೆ ಈ ದ್ರಾಕ್ಷರಸ ಬೇಡ ಅನ್ನುತ್ತಾನೆ. ಯಾಕೆಂದರೆ ನನ್ನ ದೇಹವು ದೇವರ ಆಲಯವಾಗಿದೆ. ನನ್ನ ದೇಹವನ್ನು ನಾನು ಪವಿತ್ರವಾಗಿ ಕಾಪಾಡಿಕೊಳ್ಳಬೇಕು. ಈಗಿನ ಭಾಷೆಯಲ್ಲಿ ಹೇಳಬೇಕಾದ್ರೆ ಫಿಟ್ ಆಗಿ ಕಾಪಾಡಿಕೊಳ್ಳಬೇಕು. ನನ್ನ ದೇಹದೊಳಗೆ ಅನವಶ್ಯಕವಾದ ಕೊಬ್ಬು ಸೇರಿಕೊಳ್ಳಬಾರದು. ನೋಡಿರಿ, ಕೊಬ್ಬು ಹೆಚ್ಚಾಗುವಾಗ ಏನಾಗುತ್ತೆ? ನಿದ್ರೆ ಬರುತ್ತೆ, ಶರೀರದ ಇಚ್ಛೆಗಳು ಹೆಚ್ಚಾಗ್ತವೆ. ಮನುಷ್ಯರಿಗೆ ಎಷ್ಟಿಷ್ಟವೋ ಅಷ್ಟು ತಿನ್ನೋದು ತಪ್ಪಲ್ಲ. ಆದರೆ ಓವರ್ ಈಟಿಂಗ್ಗೆ ಅನೇಕ ರೋಗಗಳಿಗೆ ಕಾರಣವಾಗಿದೆ ಎಂದು ವೈದ್ಯರು ಕೂಡ ಹೇಳ್ತಿದ್ದಾರೆ. ನಾವು ಬದುಕುವುದಕ್ಕಾಗಿ ತಿನ್ನಬೇಕೇ ಹೊರತು ತಿನ್ನುವುದಕ್ಕಾಗಿಯೇ ಬದುಕುವಂತೆ ನಾವಿರಬಾರದಲ್ಲವೇ? ದಾನಿಯೇಲನು ಹೇಳ್ತಾನೆ, ನಾನು ನನ್ನ ದೇಹ ಅಪವಿತ್ರಪಡಿಸಿಕೊಳ್ಳುವುದಿಲ್ಲ, ಇದು ನನಗೆ ಬೇಡ. ಅಯ್ಯೋ, ಒಳ್ಳೆ ರುಚಿಕರವಾಗಿರುವಂತಹ, ಬಾಯಲ್ಲಿ ನೀರು ಬರಿಸುವಂತಹ ಪದಾರ್ಥಗಳೆಲ್ಲ ಅಲ್ಲಿದ್ರೆ ನನಗೆ ಬೇಡ. ಆ ದ್ರಾಕ್ಷರಸ ಬೇಡ ಅನ್ನುತ್ತಾನೆ. ನೀವು ಕೂಡ ಹೇಳಬಲ್ಲಿರೋ? ಯಾಕಯ್ಯ ನೀನು ಸರಾಯಿ ಕುಡಿತಿ ಅಂದಾಗ ನನ್ನ ಫ್ರೆಂಡ್ಸ್ ನನಗೆ ಬಹಳ ತೊಂದರೆ ಪಡಿಸುತ್ತಾರೆ, ಒತ್ತಾಯಪಡಿಸ್ತಾರೆ. ಒಂದು ಪೆಗ್ ಕುಡಿಯಲು ಆರಂಭಿಸಿ ಈ ದಿನ ಬಂಧಿತನಾಗಿ, ಅಂದರೆ ಕುಡುಕುತನಕ್ಕೆ ಬಂಧಿತರಾಗಿರುವ ಅನೇಕರನ್ನು ನೋಡ್ತೇವೆ. ಸ್ನೇಹಿತರಿಗೆ ಸಂತೋಷಪಡಿಸುವುದನ್ನು ನೋಡಬೇಡಿರಿ, ದೇವರಿಗೆ ಸಂತೋಷಪಡಿಸಿರಿ. ನಿಮಗಾಗಿ ಪ್ರಾಣ ಕೊಟ್ಟಿರುವ ದೇವರಿಗೆ ಸಂತೋಷಪಡಿಸಿರಿ. ನಿಮ್ಮನ್ನು ಪ್ರೀತಿಸಿ ಬೆಲೆ ಬಾಳುವ ಶರೀರ ಕೊಟ್ಟಿದ್ದಾರೆ, ಅದನ್ನು ಇಷ್ಟ ಬಂದಂತೆ ನೀವು ಉಪಯೋಗಿಸಿಕೊಳ್ಬಾರ್ದು. ನೀವು ದೇವರ ಆಲಯವಾಗಿದ್ದೀರಿ ಎಂದು ನಿಮಗೆ ಗೊತ್ತಿಲ್ಲವೋ? ಯಾವನಾದರೂ ದೇವರ ಆಲಯ ಹಾಳು ಮಾಡಿದರೆ ನಾನು ಅವನನ್ನು ಹಾಳು ಮಾಡ್ತೇನೆ ಎಂದಿದ್ದಾರೆ. ಅದಕ್ಕೆ ನಾನಾ ವಿಧವಾದ ರೋಗಗಳಿಂದ ಮನುಷ್ಯರು, ಅದರಲ್ಲೂ ಯವನಸ್ಥರು ಕೂಡ ರೋಗಗಳಿಂದ ತುಂಬಿಕೊಂಡಿದ್ದಾರೆ. ತಿಂಡಿ ವಿಷಯದಲ್ಲಿ, ಕುಡಿಯುವ ವಿಷಯದಲ್ಲಿ, ಡ್ರಗ್ಸ್ ವಿಷಯದಲ್ಲಿ ನಾವು ನೋ ಎಂದು ಹೇಳಬೇಕು. ಸೆಕ್ಸ್ ವಿಷಯದಲ್ಲಿ ಈ ದಿನ ಬಹಳಷ್ಟು ಜನರಿಗೆ ಹಾರ್ಮೋನ್ಸ್ ಬೆಳೆಯುತ್ತಿರುವಾಗ, ಟೀನೇಜಿಗೆ ಬರುವಾಗ ಸ್ವಾಭಾವಿಕವಾಗಿ ಕೆಲವು ವಿಷಯಗಳು ಬೆಳೆಯುತ್ತವೆ. ಅಪೋಸಿಟ್ ಸೆಕ್ಸ್ ಮೇಲೆ ಒಂದು ವಿಧವಾದ ಅಟ್ರಾಕ್ಷನ್ ಇರುತ್ತೆ. ಆದರೆ ಅದನ್ನು ಹತೋಟಿಯಲ್ಲಿ ಇಟ್ಕೊಳ್ಬೇಕು. ನಿಮ್ಮ ಶರೀರ ದೇವರ ಆಲಯವಾಗಿದೆ. ಸೆಕ್ಸ್ ಎನ್ನುವುದು ಗಂಡ ಹೆಂಡತಿಯರ ನಡುವೆ ಇರುವ ಬಾಂಧವ್ಯವಾಗಿದೆ ಹೊರತು ಇಷ್ಟ ಬಂದಂತೆ ಉಪಯೋಗಿಸಲು ದೇವರು ಒಪ್ಪಿಕೊಳ್ಳಲಿಲ್ಲ. ಅದು ಅಪವಿತ್ರತೆಯಿಂದ ಕೂಡಿರುವ ವ್ಯಭಿಚಾರಕ್ಕೆ ಕಾರಣವಾಗುತ್ತೆ. ಅದರಿಂದ ಮಾನಸಿಕ, ಶಾರೀರಿಕ, ಹೀಗೆ ಅನೇಕ ರೋಗಗಳಿಗೆ ಅನೇಕರು ಗುರಿಯಾಗ್ತಿದ್ದಾರೆ.
ನಮ್ಮ ದೇಹ ದೇವರ ಆಲಯವಾಗಿದೆ. ಪರಿಶುದ್ಧತೆಯಲ್ಲಿಯೂ ಘನತೆಯಲ್ಲಿಯೂ ನಮ್ಮ ದೇಹ ಕಾಪಾಡಿಕೊಳ್ಳಬೇಕೆಂದು ದೇವರ ವಾಕ್ಯ ಹೇಳುತ್ತದೆ. ಯೋಸೇಫನ ವಿಷಯ ನಮಗೆ ಗೊತ್ತಲ್ಲವೇ? ಬಂದಿ ಆಳಾಗಿ ಮಾರಲ್ಪಡ್ತಾನೆ. ಆದರೆ ಆ ಪೊತಿಫರನ ಮನೆಯಲ್ಲಿ ಅವನು ನಂಬಿಗಸ್ತನಾಗಿರುವುದರಿಂದ ದೇವರು ಅವನ ಸಂಗಡ ಇದ್ದದ್ದರಿಂದ ಆ ಮನೆ ಯಜಮಾನನು ತನ್ನ ಮನೆ ಬೀಗದ ಕೈಯೆಲ್ಲ ಯೋಸೇಫನ ಕೈಗೆ ಒಪ್ಪಿಸಿಕೊಡ್ತಾನೆ. ನೀನು ಮಾಡೋ ಕೆಲಸ ಚೆನ್ನಾಗಿದೆ, ನೀನೆಲ್ಲವನ್ನೂ ನೋಡಿಕೋ, ಮನೆಗೆಲ್ಲ ನೀನೇ ಯಜಮಾನನಾಗಿರು, ಹೆಸರಿಗೆ ಮಾತ್ರ ನಾನು ಯಜಮಾನ. ಯು ಟೇಕ್ ಆಲ್ ದ ಡಿಸಿಷನ್ಸ್, ನೀನೇ ಎಲ್ಲ ತೀರ್ಮಾನಗಳನ್ನು ಮಾಡಿಕೋ ಎಂದು ಹೇಳಿ ತನ್ನ ಮನೆಯೆಲ್ಲ ಒಪ್ಪಿಸಿದ. ಆ ಸಮಯದಲ್ಲಿ ಆ ಪೊತಿಫರನ ಹೆಂಡತಿ ಯೋಸೇಫನಿಗೆ ನೋಡಿ ಬೆನ್ನಟ್ಟಲು ಆರಂಭಿಸ್ತಾಳೆ. ದಿನೇ ದಿನೇ ಕಾಡಿಸ್ತಾ ಇದ್ದಳಂತೆ, ಬೆನ್ನಟ್ಟುತ್ತಾ ಇದ್ದಳಂತೆ. ಒಂದು ದಿನ ಯಾರೂ ಇಲ್ಲದಿರುವುದನ್ನು ನೋಡಿ ನನ್ನೊಂದಿಗೆ ಪಾಪ ಮಾಡು ಎಂದು ಆಕೆ ಬಲವಂತ ಮಾಡುತ್ತಾಳೆ. ಅಯ್ಯೋ, ಶೋಧನೆ ಬಂತು, ಅದಕ್ಕೆ ಒಳಗಾಗಿ ಬಿದ್ದೆ, ಏನು ಮಾಡಬೇಕು ಎಂದು ಈ ದಿನ ಎಲ್ಲರೂ ಹೇಳ್ತಿರ್ತಾರೆ. ಶೋಧನೆ ಜಯಿಸುವವನೇ ಧನ್ಯನು. ಯೋಸೇಫನ ಆಕೆ ಕೈಯಿಂದ ಬಿಡಿಸಿಕೊಂಡು ಓಡಿ ಹೋಗ್ತಾನೆ. ಜಾರತ್ವವನ್ನು ಬಿಟ್ಟು ದೂರ ಓಡಿ ಹೋಗಿರಿ. ವಿವಾಹಕ್ಕಿಂತ ಮುಂಚೆ ಇಷ್ಟ ಬಂದಂತೆ ಜೀವಿಸಿದರೆ ವಿವಾಹದ ನಂತರ ಅದರ ಪ್ರತಿಫಲ ಕೊಯ್ಯುವಂಥವರಾಗಿರ್ತೀರಿ. ವಿವಾಹಕ್ಕಿಂತ ಮುಂಚೆ ನಿಮ್ಮ ಯಥಾರ್ಥವಾದ ಹೃದಯವನ್ನು ನೀವು ಕಾಪಾಡಿಕೊಳ್ಳಿರಿ. ಒಂದು ವೇಳೆ ಈಗಾಗಲೇ ನೀವು ತಪ್ಪು ಮಾಡಿರುವುದಾದರೆ ಮುಖ್ಯವಾಗಿ ಪಶ್ಚಾತ್ತಾಪ ಪಡಲಾರದೆ, ಕ್ರಿಸ್ತೇಸುವಿನ ರಕ್ತದಲ್ಲಿ ತೊಳೆಯಲ್ಪಡಲಾರದೆ ವಿವಾಹದೊಳಗೆ ಪ್ರವೇಶಿಸಬೇಡಿ. ಯೋಸೇಫನು ಲಿಟ್ರಲ್ ಆಗಿ ಜಾರತ್ವವನ್ನು ಬಿಟ್ಟು ಓಡಿ ಹೋದನು ಎನ್ನುವುದನ್ನು ನೋಡುವುದಾದರೆ ಆಕೆ ಕೈಯಿಂದ ಬಿಡಿಸಿಕೊಂಡು ಓಡಿ ಹೋಗ್ತಾನೆ. ನನಗೆ ಬೇಡ, ಹೌದಲ್ಲವೇ? ಶರೀರ ಇಚ್ಛೆಗಳಿಗೆ ಅವಕಾಶ ಕೊಡಬಾರ್ದು, ತಿನ್ನೋದಕ್ಕೆ ಕುಡಿಯುವುದಕ್ಕೆ ಅವಕಾಶ ಕೊಡಬಾರ್ದು, ಅಲ್ಪಕಾಲ ಪಾಪ ಭೋಗಗಳಿಗೆ ಅವಕಾಶ ಕೊಡಬಾರ್ದು. ನನಗೆ ಬೇಡ, ನಾನು ದೇವರ ಸೊತ್ತು ಎಂದು ಹೇಳುವವರೇ ನಿಜವಾದ ಕ್ರೈಸ್ತರಾಗಿರುತ್ತಾರೆ. ಎಷ್ಟೋ ಸಾರಿ ಮುಜುಗರಕ್ಕೊಳಗಾಗಿ ಪರವಾಗಿಲ್ಲ ಅಂದುಕೊಂಡು ಈ ದಿನ ಎಷ್ಟೋ ಜನ ಬಂದಿ ಆಳುಗಳಾಗಿದ್ದಾರೆ. ಮುಜುಗರ ಇಲ್ಲದಾತನಾಗಿದ್ದಾನೆ ನಮ್ಮ ಕರ್ತನು. ಆ ಯೆಹೂದ್ಯರೇ ಹೇಳ್ತಾರೆ ನಿನಗೆ ಮುಜುಗರ ಇಲ್ಲ ಎಂಬುದಾಗಿ. ನೀನು ಪಕ್ಷಪಾತ ಇಲ್ಲದಾತನಾಗಿದ್ದೀಯ ಅನ್ನುತ್ತಾರೆ. ದೇವರೇ, ನೀನು ಖಂಡಿತವಾಗಿಯೂ ಹಾಗಿದ್ದೀಯ ಅನ್ನುತ್ತಾರೆ. ಯಸ್, ಕ್ರೈಸ್ತರು ಕೂಡ ಹಾಗೆಯೇ ಇರಬೇಕು, ಪರಿಶುದ್ಧರಾಗಿರಬೇಕು. ಎಲ್ಲಿ ನೋ ಅಂತ ಹೇಳಬೇಕೋ ಅಲ್ಲಿ ನೋ ಅಂತ ಹೇಳಲೇಬೇಕು. ಪಾಪಕ್ಕೆ ನೋ, ಅಕ್ರಮ ಸಂಪಾದನೆಗೆ ನೋ. ಈ ದಿನ ಎಷ್ಟೋ ಜನರು ಲಂಚ ತೆಗೆದುಕೊಳ್ತಾರೆ. ನೀವು ಒಬ್ಬ ಕ್ರೈಸ್ತಿಯ ಅಧಿಕಾರಿಯಾಗಿರೋದಾದರೆ ನೀವು ಲಂಚ ತೆಗೆದುಕೊಳ್ಳಬಾರ್ದು. ಟೇಬಲ್ ಕೆಳಗಡೆ ಅನ್ನುತ್ತಾ ಇದ್ರು ಒಂದು ಕಾಲದಲ್ಲಿ, ಹೌದಲ್ಲವೇ? ಈ ಲಂಚಕ್ಕೆ ಬಹಳ ಹೆಸರಿಟ್ಕೊಂಡಿದ್ರು. ಮಾಮೂಲು ಅಂತ, ಅದಂತ, ಇದಂತ. ಅಕ್ರಮ ಸಂಪಾದನೆಗೆ ನೋ. ನಮ್ಮ ತಂದೆಯವರು ಇಂಜಿನಿಯರ್ ಕೆಲಸ ಮಾಡಿ ಬಹಳ ಲಂಚ ತೆಗೆದುಕೊಳ್ತಾ ಇದ್ರು ಒಂದು ಕಾಲದಲ್ಲಿ. ಆದರೆ ಅವರು ಮಾರ್ಪಟ್ಟ ನಂತರ ಅವರ ಬಳಿಗೆ ಯಾರಾದರೂ ಲಂಚ ತಂದು ಕೊಡಲು ಇಚ್ಛಯಿಸುವುದಾದರೆ ಒಂಥರ ಮುಜುಗರ ಪಡ್ತಿದ್ರೆ, ಬೇಡ ಅಂದ್ರೂ ಕೂಡ ಬಲವಂತ ಮಾಡಿ ಕೈಯಲ್ಲಿಡುವ ಪ್ರಯತ್ನ ಮಾಡುತ್ತಾ ಇದ್ರೆ, ನನ್ನ ಕೈಗೆ ಕುಷ್ಠರೋಗ ಬರಬೇಕಾದ್ರೆ ಕೊಡಿ ಅಂದ್ರು. ಅದನ್ನು ನಾನು ಕಣ್ಣಾರೆ ನೋಡಿದೆ ಒಂದು ದಿನ. ಅದೇನು ಸರ್ ಅಂತಹ ಮಾತು ಅಂದ್ರಿ ಅಂದಾಗ ಹೇಳಿದ್ರು, ನಾನು ನನ್ನ ಕೈಯಿಂದ ಮಾಡಿದ ಪಾಪಕ್ಕೆ ಈಗಾಗಲೇ ನನ್ನ ಯೇಸುವಿನ ಕೈಗಳಿಗೆ ಮೊಳೆ ಹೊಡೆಯಲ್ಪಟ್ಟವು. ಮತ್ತೆ ನಾನು ಆ ತಪ್ಪು ಮಾಡಿದ್ರೆ ದೇವರು ನನಗೆ ಸುಮ್ಮನೆ ಬಿಡಲ್ಲ, ಅದಕ್ಕೆ ಲಂಚ ತೆಗೆದುಕೊಳ್ಳಲ್ಲ ಅಂದರು. ಯಶ್, ಅಕ್ರಮವಾದವುಗಳನ್ನು, ಅನ್ಯಾಯವಾದವುಗಳನ್ನು, ಅಪವಿತ್ರವಾದವುಗಳನ್ನು ನಾವು ಎದುರಿಸಬೇಕಾದಾಗ ನೋ ಎಂದು ಹೇಳಬೇಕು. ಇಂದಿನಿಂದ ನನಗೆ ಇದು ಬೇಡ ದೇವರೇ, ಈ ಅಪವಿತ್ರವಾದ ಶೋಧನೆಯಿಂದ ನಾನು ದೂರ ಓಡಿ ಹೋಗುವ ಹಾಗೆ ನನಗೆ ಜಯ ಒದಗಿಸಿರೆಂದು ನೀವು ಬೇಡಿಕೊಳ್ಳುವುದಾದರೆ ಎಷ್ಟೋ ಚೆನ್ನಾಗಿರುತ್ತೆ. ದೇವರೇ, ನಿಮಗೋಸ್ಕರ ಈ ಲೋಕಕ್ಕೆ ನೋ ಎಂದು ಹೇಳುವ ಶಕ್ತಿ ದಯಪಾಲಿಸಿರೆಂದು ಬೇಡಿಕೊಳ್ಳುವುದಾದರೆ ಖಚಿತವಾಗಿಯೂ ದೇವರು ನಿಮ್ಮನ್ನು ಜಯಶಾಲಿಯನಾಗಿ, ಪರಿಶುದ್ಧನನ್ನಾಗಿ, ತನಗೆ ಇಷ್ಟಕರವಾಗಿ ನಿಲ್ಲಿಸುತ್ತಾರೆ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಮತ್ತೊಮ್ಮೆ ನಿಮ್ಮ ಪಾದ ಸನ್ನಿಧಿಗೆ ಬರುತ್ತೇವೆ. ಎಷ್ಟೇ ನಾವು ನಿಮಗಾಗಿ ಬದುಕಬೇಕೆಂದು ಆಶಿಸಿದರೂ, ಲೋಕದ ಮನುಷ್ಯರಿಗೆ ಸಂತೋಷಪಡಿಸಬೇಕೆಂದು ಆಯಾ ಸಂದರ್ಭಗಳಲ್ಲಿ ಮುಜುಗರಕ್ಕೊಳಗಾಗಿ ಮಾತು ಕೊಟ್ಟು ಜನರು ಹೇಳಿದ ಕಾರ್ಯಗಳನ್ನು ಅಂಗೀಕರಿಸಿ ಅನವಶ್ಯಕವಾದ ಅಪವಿತ್ರವಾದ ಪಾಪಕ್ಕೆ ಗುರಿಯಾಗುತ್ತಿದ್ದೇವೆ ಎಂಬುದನ್ನು ನಾವು ಗುರುತಿಸಿ ನಿಮ್ಮ ಸನ್ನಿಧಿಯಲ್ಲಿ ಪಶ್ಚಾತ್ತಾಪ ಪಡ್ತಿದ್ದೇವೆ, ಒಪ್ಪಿಕೊಳ್ತಿದ್ದೇವೆ. ಇನ್ನು ಮೇಲೆ ನಿಷ್ಠೆಯುಳ್ಳ ಪರಿಶುದ್ಧವಾದ ಕ್ರೈಸ್ತಿಯ ಜೀವಿತ ಜೀವಿಸಲು ನಮ್ಮ ಪ್ರತಿಯೊಬ್ಬೊಬ್ಬರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್.
ತಂದೆಯಾದ ದೇವರ ಪ್ರೀತಿಯೂ ಮಗನಾಗಿರುವ ಕ್ರಿಸ್ತನ ಕೃಪೆಯೂ ಆದರಣೆ ಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿ 8939731313 ನಂಬರ್ಗೆ ಹಾಗೂ ಹೊರದೇಶದಿಂದಲೂ ಸಹ ವೀಕ್ಷಿಸುವುದಾದರೆ ಇದೇ ನಂಬರ್ಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮೂಲಕ ವಾಟ್ಸಪ್ ಕಳಿಸಿಕೊಡಿರಿ. ನಿಮಗಾಗಿ ಪ್ರಾರ್ಥಿಸ್ತಿದ್ದೇವೆ, ನೀವು ಕೂಡ ಪ್ರಾರ್ಥಿಸಿ. ಈ ದಿನ ಶುಕ್ರವಾರ ಅಲ್ಲವೋ? ನಿಮ್ಮ ಚರ್ಚ್ನಲ್ಲಿ ಉಪವಾಸ ಪ್ರಾರ್ಥನೆ ನಡೆಯುವಾಗ ನೀವು ಕೂಡ ಹೋಗಿ ಪಾಲ್ಗೊಂಡು ಪ್ರಾರ್ಥನೆಯಲ್ಲಿ ಐಕ್ಯವಾಗಿರಿ. ಉಪವಾಸ ಪ್ರಾರ್ಥನೆಯಲ್ಲಿ ಆಧ್ಯಾತ್ಮಿಕ ಶಕ್ತಿಯನ್ನು ಹೊಂದಿಕೊಳ್ಳಿರಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ಸದಾಕಾಲಕ್ಕೂ ನಿಮ್ಮೆಲ್ಲರ ಸಂಗಡ ನೆಲೆಸಿರಲಿ. ವಂದನೆಗಳು.